नमस्ते हरे देवी नारायणी नमोस्तुते ಶ್ರೀಮಂಗಳಾದೇವಿ ನಮಃ ಪ್ರಾರ್ಥಯಾಮಿ. ಸರಿ, ಮಹಾತಾಯಿಯ ಸನ್ನಿಧಾನದಲ್ಲಿ ಮಹಾಪೂಜೆವಾಗಿ ದೇವಿಯಲ್ಲಿ ಪ್ರಾರ್ಥನೆ. ಭಾರತ ಹಾಗೂ ಪಾಕಿಸ್ತಾನಕ್ಕೆ ಯುದ್ಧದ ಸಂಘಟನೆಗಳು ನಡೆಯುತ್ತಾ ಇದೆ. ಪೂರ್ತಿ ಪ್ರಾರಂಭ ಆಗ್ತದೆ ಎನ್ನುವುದು ನಮಗೆ ಸೂಚನೆ. ಆದ್ದರಿಂದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಎಲ್ಲ ನಮ್ಮ ಭಾರತೀಯ ಸೈನಿಕರಿಗೆ, ಅದರ ಮುಖ್ಯ ಅಧಿಕಾರಿಗಳಿಗೆ, ಅದರಲ್ಲಿ ಭಾಗಿಸುವಂತಹ ಎಲ್ಲ ಜನರಿಗೆ ರಕ್ಷೆಯನ್ನು ಕೊಡಬೇಕು ಅಂತ ವಿಶೇಷ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸರ್ವಮಂಗಳೆಯಲ್ಲಿ ಮಹಾಗಣಪತಿಯನ್ನು ಮನಸ್ಸಾ ಸ್ಮರಣೆ ಮಾಡಿಕೊಂಡು ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡುವಂತಹ ಇದರಲ್ಲಿ ಮಹಾತಾಯಿಯ ಇಚ್ಛಾಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಯಾದಂತಹ ಸರ್ವಮಂಗಳೆ ಸೈನಿಕರಿಗೆ ಹಾಗೂ ವಾಯು ಹಾಗೂ ಜಲ ಇದು ಮೂರು ಸೇನೆಯ ರಕ್ಷಕರಿಗೆ, ಅದರ ಮುಖ್ಯಸ್ಥರಿಗೆ, ಎಲ್ಲರಿಗೂ ಕೂಡ ಸೈನಿಕರಿಗೆ ರಕ್ಷೆಯನ್ನು ಕೊಡುವುದರೊಂದಿಗೆ ಯಾವುದೇ ಆಪತ್ತುಗಳು ವಿಘ್ನಾಂತರಿಲ್ಲದೆ ನಿರ್ವಿಘ್ನದಿಂದ ಅವರಿಗೆ ಒಳ್ಳೆಯ ಸ್ಥೈರ್ಯವನ್ನು ಕೊಟ್ಟು ಯಾವುದೇ ಆಪತ್ತುಗಳು ವಿಘ್ನಾಂತರಿಲ್ಲದೆ ದೇಶಕ್ಕೆ ರಕ್ಷೆಯನ್ನು ಕೊಟ್ಟು ಕಾಪಾಡಲು ಒಳಿತಾಗಬೇಕು. ಈ ಇದರಿಂದ ಏನೊಂದು ಗಂಡಾಂತರಗಳು ಬರದೆ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಸರ್ವಮಂಗಳೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೇ ದುರ್ಗಾ ಜಗನ್ಮಾತಾ ಪ್ರಣಮಾಮಿ ನಮೋ ನಮಃ. ಸರ್ವಶಕ್ತಿ ದುರ್ಗಾ ಪರಮೇಶ್ವರೇ ನಮಃ ಪ್ರಾರ್ಥಯಾಮಿ.